welcome to day 2 of Almaty trip, Kazakhstan. ಸ್ವರ್ಗ ನೋಡ್ಬೇಕಂತಿದ್ದೀರಾ? ಅಸಲಿ ಸ್ವರ್ಗ ತೋರಿಸ್ತೀನಿ. Hello guys, very good morning everyone. Welcome to day 2 of Almaty trip, Kazakhstan. So ಇವತ್ತು ನಾವು ಆ್ಯಕ್ಚುಲಿ ಲೈಕ್ ಸಮ್ ಶಂಬುಲ್ಕ್ ಅನ್ನೋ ಒಂದು ಲೈಕ್ ಹೈಕಿಂಗ್ ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ, ರೈಟ್ ನೌ ಇಟ್ ಈಸ್ ಅರೌಂಡ್ ಇಯರ್ 10 ಆಗಿದೆ. ಓಕೆ, ಸೊ 10:30 ಆಗಿದೆ. ಸೊ ರೈಟ್ ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮೇ ಬಿ ಇನ್ನೊಂದು 20-30 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಅಲ್ಲಿಗೆ. 20 ಮಿನಿಟ್ಸ್, ಐ ಥಿಂಕ್ 40 ಮಿನಿಟ್ಸ್ ಇಟ್ ಈಸ್ ಶೋಯಿಂಗ್. ಸೊ 40 ಮಿನಿಟ್ಸ್ ಒಳಗಡೆ ಅಲ್ಲಿಗೆ ರೀಚ್ ಆಗ್ತೀವಿ. ಆ್ಯಂಡ್ ಇವತ್ತಿನ ದಿನ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಗೈಸ್, ಸ್ವರ್ಗ ನೋಡ್ಬೇಕಂತಿದ್ದೀರಾ? ಅಸಲಿ ಸ್ವರ್ಗ ತೋರಿಸ್ತೀನಿ. ಸೊ ಗೈಸ್, ಜಸ್ಟ್ ನಾವು ಇವಾಗ ರೀಚ್ ಆಗಿದ್ದೀವಿ ಒಂದು ಪ್ಲೇಸ್ಗೆ. ನಾನು ಆಲ್ರೆಡಿ ಹೇಳಿದ್ದಾರ ಇಟ್ ಟುಕ್ ಅರೌಂಡ್ 30 ಮಿನಿಟ್ಸ್ ನಾವಿಲ್ಲಿ ಬರಲಿಕ್ಕೆ. ಓಕೆ, ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ. ಸೊ ಜನ್ನತ್ ಕಾಶ್ಮೀರಲ್ಲಿ ಐತೆ ಅಂತಾರೆ, ಬಟ್ ಇಲ್ಲಿ ಕೂಡ ಇದೆ. ಓಕೆ, ಐ ವಿಲ್ ಶೋ ಯು. ಸೊ ನೀವು ನೋಡ್ಬೋದು, ಸೆಕ್ಸಿ ವ್ಯೂ ಇದೆ ನೋಡಿ, ಬ್ಯೂಟಿಫುಲ್ ವ್ಯೂ, ಟಾಪ್ ವ್ಯೂ. ಓಕೆ, ಸೊ ಗೈಸ್, ಇನ್ನು ನಾವು ಇವಾಗ ಮುಂದೆ ಹೋಗ್ತಾ ಇದ್ದೀವಿ, ಹೈಕಿಂಗ್ ಮಾಡ್ತಾ ಇದ್ದೀವಿ. ಮುಂದೆ ಒಂದು 2-3 ಕಿಲೋಮೀಟರ್, 1 ಕಿಲೋಮೀಟರ್ ಹೋಗೋದಿರುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಜನ್ನತ್, ಅಸಲಿ ಜನ್ನತ್ ಏನಾ. ಸೊ ಇಲ್ಲಿ ಜಿಪ್ ಲೈನ್ ಕೂಡ ಇದೆ, ಕಾಣಿಸ್ತಿರ್ಬೋದು ನಿಮಗೆ ಜಿಪ್ ಲೈನ್. ಓಕೆ, ಸೊ ಈ ಜಿಪ್ ಲೈನ್ ಬಂದ್ಬಿಟ್ಟು ಎಲ್ಲೋ ಕರ್ಕೊಂಡು ಹೋಗುತ್ತೆ ನಮ್ಗೆ. ಇವಾಗ ಅಪ್ ಸೈಡ್ ಹೋಗ್ಬಿಟ್ಟು ಪ್ರಾಪರ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸಮ್ ಫೋಟೋಸ್, ಸಮ್ ಮೆಮೊರೀಸ್, ಸಮ್ ವಿಡಿಯೋಸ್ ವಿಲ್ ಎಕ್ಸ್ಪ್ಲೋರ್. ಸೊ ಗೈಸ್, ನಮ್ಗೆ ಇವಾಗ ಮೇಲೆ ಹೋಗ್ಲಿಕ್ಕೆ ಟಿಕೆಟ್ ಕೊಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಟಿಕೆಟ್. ಇವಾಗ ಈ ಟಿಕೆಟ್ ಇಟ್ಕೊಂಡು ಮೇಲೆ ಹೋಗ್ತೀವಿ. ಶಂಬುಲ್ಕ್ ಅದ ಈ ಶಂಬುಲ್ಕ್. ವಿ ಆರ್ ಗೋಯಿಂಗ್ ಎಟ್ ಶಂಬುಲ್ಕ್. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್, ಯು ಕ್ಯಾನ್ ಸಿ. ಅಂಡ್ ಆಲ್ಸೋ ಕಜಕಿಸ್ತಾನ್ ಪೀಪಲ್ ಆರ್ ವೆರಿ ಬ್ಯೂಟಿಫುಲ್ ಪೀಪಲ್. ಸೊ ಅಸಲಿ ಜನ್ನತ್. ಸೊ ಗೈಸ್, ರೈಟ್ ನಾವು ಲೈಕ್ ಹೇಳ್ದೆ ಅಲ್ವಾ, ಅದೇ ತರ ಟಿಕೆಟ್ ತಗೊಂಡು ಇವಾಗ ಬಂದಿದೀವಿ, ಇಲ್ಲಿ ಹೋಗ್ತಾ ಇದೀವಿ, ಕಾಣಿಸ್ತಿರ್ಬೋದು. ಸೊ ಹಿಂದೆ ಕಂಪ್ಲೀಟ್ ಲೈಕ್ ಇದು ಸ್ನೋ ಮೌಂಟೇನ್ಸ್ ನೋಡ್ತಿರ್ಬೋದು ನೀವು. ರೈಟ್, ಲಿಟರಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡ್ತಿದ್ದೀನಿ ನಾನು. ಮೇ ಬಿ ನಾನು ಅದನ್ನ ವರ್ಡ್ಸ್ ಅಲ್ಲಿ ಹೇಳಕ್ ಆಗದೆ ಇರ್ಬೋದು, ವರ್ಡ್ಸ್ ಅಲ್ಲಿ ನಾನು ಹೇಳೋದು ನಿಮಗೆ ಲೈಕ್ ಮೇ ಬಿ ಫೀಲ್ ಆಗದೆ ಇರ್ಬೋದು, ಬಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ನೆಕ್ಸ್ಟ್ ಲೆವೆಲ್. ಸೊ ಗೈಸ್, ಆ್ಯಕ್ಚುಲಿ ಎಲ್ಲ ಕೇಬಲ್ಸ್ ಹೋಗಿದೆ. ಓಕೆ, ಇದು ನಾವಿಬ್ಬರೇ ಇರೋದಿಲ್ಲಿ. ಓಕೆ, ಈಸ್ ಒನ್ ಆಫ್ ದ ಪರ್ಸನ್. ಸೊ ಲೈಕ್ ಕರ್ನಾಟಕದಿಂದನೂ ಲೈಕ್ ನಾವಿಬ್ಬರು ಇದ್ದೀವಿ ಇಲ್ಲಿ, ಪ್ರಾಪರ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಆ್ಯಂಡ್ ಎಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನಾವು, ಓಕೆ, ಜಸ್ಟ್ ಐ ಕ್ಯಾನ್ ಶೋ ಯು ದ ವ್ಯೂ. ನೋಡಿ ಕೆಳಗಡೆಯಿಂದ ಜನ್ನತ್ ಸುಖ ಅಂತಾರಲ್ಲ, ಅಸಲಿ ಸ್ವರ್ಗ ಇಲ್ಲಿದೆ. ಸ್ವರ್ಗ ರೈಟ್, ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ರೈಟ್, ಸೊ ನೆಕ್ಸ್ಟ್ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅದನ್ನ. ಓಕೆ, ವರ್ಡ್ಸ್ ಅಲ್ಲಿ ಟು ಬಿ ಆನೆಸ್ಟ್. ಸೊ ಮೇ ಬಿ ನಿಮಗೆ ಕಾಣಿಸೋದು ಡಿಫ್ರೆಂಟ್ ಆಗಿ ಕಾಣಿಸ್ತಿರ್ಬೋದು ಲೈಕ್, ಬಟ್ ನಾನು ಇಲ್ಲಿ ಫೀಲ್ ಆಗ್ತಿರೋದಿದೆ ಅಲ್ವಾ, ಐ ಕಾಂಟ್ ಎಕ್ಸ್ಪ್ರೆಸ್ ದಿಸ್ ಫೀಲಿಂಗ್. ಜೆನ್ಯೂನ್ಲಿ ಇಟ್ ಇಸ್ ಅ ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಓಕೆ, ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಅನ್ಕೊಂತಾ ಇದ್ದೀನಿ, ಎಲ್ಲಿ ಬಂದ್ಬಿಟ್ಟಿದ್ದೀನಪ್ಪ ನಾನು ಅಂತ. ಓಕೆ, ಸೊ ಟು ಬಿ ಆನೆಸ್ಟ್, ನೀವು ನೋಡ್ತಿರ್ಬೋದು
ಸೊ ಗೈಸ್ ಆ್ಯಕ್ಚುಲಿ ಇವಾಗ ನಾವು ಲೈಕ್ ಫುಲ್ ಟಾಪಲ್ಲಿ ಬಂದಿದ್ದೀವಿ. ಸೆಕೆಂಡ್ ಸ್ಟೇಜ್ ಇದು, ಇನ್ನೂ ಒಂದು ಸ್ಟೇಜ್ ಇದೆ ಹೋಗೋದು. ಓಕೆ, ಸೊ ಇನ್ನೂ ಒಂದು ಸ್ಟೇಜ್ ಹೋದರೆ ಥರ್ಡ್ ಸ್ಟೇಜಲ್ಲಿ ಹೋಗ್ತೀವಿ ಆ್ಯಕ್ಚುಲಿ. ಸೊ ಇವಾಗ ಸೆಕೆಂಡ್ ಸ್ಟೇಜಲ್ಲಿ ಇದ್ದೀವಿ. ಜಸ್ಟ್ ನಾವಿಲ್ಲಿ ವಿ ಆರ್ ಹ್ಯಾವಿಂಗ್ ಸಮ್ ಗುಡ್ ಕಾಫಿ. ಓಕೆ, ಸೊ ಸಮ್ ಲೈಕ್ ವಾಟ್ ವಿಟ್ ಬಿ ಕಾಲ್ಡ್ ಐ ಡೋಂಟ್ ನೋ. ಓಕೆ, ಡೋನಟ್ಸ್. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು, ಇದರಲ್ಲಿ ನಾವು ನೆಕ್ಸ್ಟ್ ಇವಾಗ ಹೋಗೋದು, ಇದರಲ್ಲಿ ಹೋಗ್ತೀವಿ ಪ್ರಾಪರ್ ಆಗಿ. ಓಕೆ, ಸೊ ಬಿಕಾಸ್ ಬೆಳಗ್ಗೆ ಆಲ್ಮೋಸ್ಟ್ ಏನು ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ ಡ್ಯೂ ಟು ಲೇಟ್ ವೇಕಪ್. ನಾರ್ಮಲಿ ಆಸ್ ಯೂಶ್ವಲಿ ನಾವು ಯಾವ ಥರ ವೇಕಪ್ ಮಾಡ್ತೀವಿ ಅದಕ್ಕೋಸ್ಕರ. ಸೊ ರೈಟ್ ನಾವು ವಿ ಆರ್ ಹ್ಯಾವಿಂಗ್ ಸಮ್ ಗುಡ್ ಬ್ರೇಕ್ಫಾಸ್ಟ್ ಅನ್ಕೋಬೋದು. ಕಾಫಿ, ಬಿಕಾಸ್ ಐ ಲವ್ ಕಾಫಿ. ಸೊ ಕಾಫಿಯಿಂದ ನನ್ನ ಮೈಂಡು ಬ್ರೈನ್ ಸ್ವಲ್ಪ ಬೇಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಕಾಫಿಯಿಂದ ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ. ಬಿಕಾಸ್ ಈ ಸ್ನೋ ಥರ ಇಲ್ಲೆಲ್ಲ ಇದ್ರಾಗಿನ ಫುಲ್ಲು ಚಳಿ ಇರುತ್ತಲ್ವಾ. ಸೊ ಆಬ್ವಿಯಸ್ಲಿ ಕಾಫಿ ತಗೊಳ್ಳೇಬೇಕಾಗುತ್ತೆ. ಲೆಟ್ ಸಿ, ಥರ್ಡ್ ಸ್ಟೇಜಿಗೆ ಹೋಗೋಣ, ನೋಡೋಣ ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ. ಓಕೆ, ವಂಡರ್ಫುಲ್ ವ್ಯೂ ಇದೆ, ತೋರಿಸ್ತೀನಿ ನಾನು ನಿಮಗೆ. ಸ್ವರ್ಗ, ರಿಯಲ್ ಸ್ವರ್ಗ, ಅಸಲಿ ಸ್ವರ್ಗ ಅಂತಾರಲ್ಲ, ಇಲ್ಲಿದೆ. ಓಕೆ, ಸೊ ಸಿ ಅಂಡ್ ಈ ಪರ್ಸನ್ ಇದ್ದಾರೆ ಇಲ್ಲಿ ಮಾತಾಡ್ತಾರೆ. ಸೊ ಯುವರ್ ನೇಮ್ ಈಸ್ ಬಾಹುಬಲಿ. ಬಾಹುಬಲಿ. ಕಟ್ಟಪ್ಪ, ಹೂ ಇಸ್ ಕಟ್ಟಪ್ಪ? ಬಾಹುಬಲಿ. ಯುವರ್ hobbies about Almaty? Almaty, yes. Super, right? So we are also experiencing that super thing. No. No? Full minus jacket? Yeah. So bye, see you, take care. So guys, next ಇವಾಗ ನಾವು ಹೇಳ್ದೆ ಅಲ್ವಾ, ಹೇಳಿದ ಥರ ಐ ಹ್ಯಾಡ್ ಲೈಕ್ ಕಾಫಿ ಎತ್ಕೊಂಬಂದೆ ಹಾಗೆ ಕುಡಿಯೋಣ ಅಂತ. ಲೈಕ್ ಡೋನಟ್ ಏನು ತೊಗೊಂಡಿದ್ದೆ ಅಲ್ಲಿ ತಿಂದೆ ಅದನ್ನು. ಸೊ ಇವಾಗ ಥರ್ಡ್ ಸ್ಟೇಜ್ಗೆ ಹೋಗ್ತಾ ಇದ್ದೀವಿ, ಫೈನಲ್ ಸ್ಟೇಜ್. ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ಇಲ್ಲಿಂದ, ನೆಕ್ಸ್ಟ್ ಲೆವೆಲ್ ವ್ಯೂ ಕಾಣುತ್ತಿದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ದ ಅಸ್ಲಿ ಬೆಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅನ್ಕೋ. ಲಿಟ್ರಲಿ ಮಜಾ ಬರ್ತಿದೆ ಕಾಫಿ ಜೊತೆಗೆ, ಚೆನ್ನಾಗಿದೆ ಕಾಫಿ. ಆ್ಯಂಡ್ ನಾನು ಡೋನಟ್ ತಿಂದೆಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಕೋ, ನೆಕ್ಸ್ಟ್ ಲೆವೆಲ್ ಫುಲ್ ಸ್ವೀಟ್ ಆಗಿತ್ತು. ಐ ಲವ್ ಲೈಕ್ ನಮ್ಮ ಇಂಡಿಯಾದಲ್ಲಿ ಅದನ್ನು ಆ ಥರ ಟೇಸ್ಟ್ ಮಾಡಿದಾಗ ಫೀಲಿಂಗ್ ಅನಿಸಿಲ್ಲ, ಬಟ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅನ್ನಿಸ್ತು. ಅದು ಇನ್ನೊಂದು ತಿನ್ಬೇಕು ಅನಿಸ್ತು, ಬಟ್ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ಇನ್ನೇನು ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇಲ್ಲಿ ಇದು ಮಾಡ್ತಾರೆ, ಸ್ಕೇಟಿಂಗ್ ಎಲ್ಲ. ಓಕೆ, ಸೊ ಸ್ಕೈ ಇದು ಐಸ್ ಸ್ಕೇಟಿಂಗ್ ಏನಂತಾರೆ ಇದು ಗೊತ್ತಿಲ್ಲ ನನಗೆ, ಟು ಬಿ ಆನೆಸ್ಟ್. ಸಿ ಲೈಕ್ ಎ ಸೂಪರ್ ಮ್ಯಾನ್. हमारी कर्नाटक टीम के लिए सी एक्चुअली आई एम विद कृष्णा सर राइट नाउ. सो कर्नाटक टीम के ಒಂದು स्मॉल मैसेज कृष्णा सर कड़ेंदा. सर आप कर्नाटक टीम के लिए एक स्मॉल मैसेज दे दो ताकि अगली बार ये लोग भी श्रीलंका जो क्वालिफाई करे. सी आप अभी बहुत सारे एएस होंगे, सुपरवाइजर होंगे जो वीडियो देख रहे होंगे. मेरे को नहीं पता कि एक सेकेंड हाँ अब ठीक है. मुझे नहीं पता कितने लोग श्रीलंका क्वालिफाई अभी कर सकते हैं, बट येस अ लॉट ऑफ यू विल. आपको अपना ट्रैक चेक करना चाहिए कितने लोग आप क्वालिफाई कर सकते हो, एंड इफ यू आर ऑन राइट ट्रैक गो फॉर इट. अदरवाइज नेवर मिस एनी फ्यूचर इंसेंटिव. If you are AS, focus on your level of fast so that you can be at every other trip. You can enjoy with us like these trips. Okay? All the best. ನೋಡಿದ್ರಾ ಕೃಷ್ಣ ಸರ್ ಒಂದು ಸ್ಮಾಲ್ ಮೆಸೇಜ್ ಕೊಟ್ಟರು. ಓಕೆ, ಸೊ ಇದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಆ್ಯಕ್ಷನ್ಸ್ ತಗೊಳ್ಳಿ, ಕೆಲಸ ಮಾಡಿ. ನೆಕ್ಸ್ಟ್ ಟೈಮ್ ನನ್ನ ಜೊತೆಗೆ ನೀವು ಬನ್ನಿ ಟ್ರಿಪ್ಪಿಗೆ. ನೆಕ್ಸ್ಟ್ ಟೈಮ್ ಇಬ್ಬರು ಜೊತೆಗೆ ಟ್ರಿಪ್ನ ಎಂಜಾಯ್ ಮಾಡೋಣ. ರೈಟ್ ನೌ ಐ ಆಮ್ ವಿತ್ ತರಂಗ್ ಅರೋರಾ ಸರ್. ಸೊ ಜೋ ಲೈಕ್ ಏನು ಸಿಸ್ಟಮ್ ಇದೆ, ನಾವು ಇವತ್ತು ಕರ್ನಾಟಕದಲ್ಲೂ ಕೂಡ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ದ ಅಚೀವರ್ಸ್ ಕ್ಲಬ್ ಸಿಸ್ಟಮ್. ಆ ಸಿಸ್ಟಮ್ ಇರಲಿಲ್ಲ ಅಂದರೆ ನಮ್ಮ ಸ್ಟೇಟಲ್ಲೂ ನಾವು ವರ್ಕ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಇದು. ಈ ಟ್ರಿಪ್ ನನಗೆ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಕೊಡ್ತಿದೆ, ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಇದೆ. ಲೈಕ್
ತರಂಗ್ ಸರ್ ಕೂಡ ಒಂದು ಸ್ಮಾಲ್ ಮೆಸೇಜ್ ಕೊಡ್ತಾರೆ ಶ್ರೀಲಂಕಾ ಟ್ರಿಪ್ನ ಯಾವ ಥರ ಕ್ವಾಲಿಫೈ ಮಾಡಬೇಕು एंड ಏನು इंपॉर्टेंट ಇದೆ ಅಂತ सर इन लोगों को श्रीलंका ट्रिप क्वालिफाई करने के लिए आप एक स्मॉल मैसेज दे दो एंड बता दो इनको. Hello guys, work on small things, achieve small targets daily. If you do this 4 months together, you will achieve Sri Lanka. All small habits, those who think I am not good at this, change that, work on that habits, and you will achieve Sri Lanka trip. Not even a Sri Lanka trip, again I will say you will achieve EMRN manager retreat as well. If you achieve Sri Lanka team, you are in the race of manager retreat and Eagle manager retreat. So do it fast. If you copy this same in your teams as well, you can do your chairman bonus as well. So work hard. Small things will lead you to big success. Yes. Good luck. सर आप कर्नाटका कब आओगे? What is your level right now? मेरा लेवल सीनियर ईगल मैनेजर है. You're senior Eagle manager right now. Whenever you become Shafire Eagle manager, I'll come to Karnataka. ಓಕೆ ಗೈಸ್ ಸಿ ಇಟ್ಸ್ ನಾಟ್ ಮೈ ಲೆವೆಲ್, ಇಟ್ಸ್ ಟೀಮ್ ಲೆವೆಲ್. Yes. ನೀವು ಎಫರ್ಟ್ ಹಾಕಬೇಕು, ನಾನು ಎಫರ್ಟ್ ಹಾಕಬೇಕು, ಅವಾಗಲೇ ಆ ಲೆವೆಲ್ಗೆ ರೀಚ್ ಆಗೋದು. ಸೊ ಬೇಗ ಕೃಷ್ಣ ಸರ್ ಕೂಡ ಬರ್ತಾರೆ, ತರಂಗ್ ಸರ್ ಕೂಡ ಬರ್ತಾರೆ. ಓಕೆ, ವಿ ವಿಲ್ ಅಚೀವ್ ದಟ್ ಲೆವೆಲ್ ಟುಗೆದರ್. Yes. ಥ್ಯಾಂಕ್ ಯು ಸರ್. Good luck. ಸೊ ಗೈಸ್ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಲೈಕ್ ಆಯ್ತು 3 ಸ್ಟೇಜಸ್ ಹೋಗ್ಬಿಟ್ಟು ಅಲ್ಲಿ ಡ್ರೋನ್ ಶೂಟ್ ಮಾಡಿಕೊಂಡು ಸಮ್ ಪಿಕ್ಚರ್ಸ್ ಕ್ಲಿಕ್ ಮಾಡಿಕೊಂಡು ಕಾಫಿ ಸಮ್ ಥಿಂಗ್ಸ್ ಎಂಜಾಯ್ ಮಾಡಿಕೊಂಡು ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಅಂಡ್ ಲಿಟ್ರಲಿ ಡ್ರೋನ್ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ. ಸೊ ಗೈಸ್ ಇವಾಗ ಜಸ್ಟ್ ನಾವು ಸೆಕೆಂಡ್ ಸ್ಟೇಜಿಗೆ ಬಂದ್ವಿ, ಮತ್ತು ಇವಾಗ ಫಸ್ಟ್ಗೆ ಹೋಗ್ತಾ ಇದ್ದೀವಿ. ಥರ್ಡಿಂದ ಸೆಕೆಂಡಿಗೆ ಬಂದ್ವಿ, ಇವಾಗ ಸೆಕೆಂಡಿಂದ ಫಸ್ಟ್ಗೆ ಹೋಗ್ತಾ ಇದ್ದೀವಿ ಇವಾಗ. ಓಕೆ, ಸೊ ಫಸ್ಟ್ಗೆ ಹೋಗ್ಬಿಟ್ಟು ಕೆಳಗಡೆ ಬಸ್ ವೇಟ್ ಮಾಡ್ತಾ ಇದೆ ನಮಗೋಸ್ಕರ. ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಟೀಮ್ ಪೀಪಲ್. ಓಕೆ, Next level view. ಅದು ಸಾಂಗ್ ಬರುತ್ತಲ್ಲ, ಇದೇ ಸ್ವರ್ಗ ಇದೇ ಪ್ರೀತಿ ಸೊ ಗೈಸ್ ಅದು ಆಕ್ಚುಲಿ ಸಾಂಗ್ ಬರುತ್ತಲ್ಲ, ಹುಡುಗಿರ್ಗೋಸ್ಕರ ಆಡ್ತಾರೆ ರೈಟ್. ಅದು ಗೊತ್ತಿಲ್ಲ ಯಾವ ಮೂವಿ ಅಂತ, ಬಟ್ ಐ ವಿಲ್ ಸಿಂಗ್. ಇದೇ ಸ್ವರ್ಗ ಇದೇ ಪ್ರೀತಿ, ಸ್ವರ್ಗ ಪ್ರೀತಿ ಎರಡು ತೋರಿಸ್ತೀನಿ ಇಲ್ಲಿ. ಓಕೆ ನೋಡು, ಇದು ಸ್ವರ್ಗ ಇದೇ ಪ್ರೀತಿ. ಓಕೆ, जानती है ಸೊ स्वयं सर मम्मी. नमस्ते आंटी, हाँ कैसे आंटी जी? उसे ಸೊ बात करने ಗೈಸ್ का मौका ನೋಡ್ರಿ, हर ಮೇನ್ किसी ಥಿಂಗ್ से ಏನ್ ಗೊತ್ತಾ, हर ಫಾರೆವರ್ ಅಲ್ಲಿ किसी ಪ್ರತಿಯೊಬ್ಬರದು ಓಕೆ बनाए ಅಜೆಂಡಾ ಏನ್ ಗೊತ್ತಾ, ಎಲ್ಲೋದ್ರು ಕೆಲಸ ಮಾಡೋದು. ಇಲ್ಲಿ ನೋಡ್ಬೋದು, लोग भरते थे कोई बम्बई उनके टीम से बात कर रहे हैं, यूरो टीम हत्र ये सब ट्रिप बर्फ मतलब आसमान के बर्फ में। ಎಲ್ಲೋ ಆಯ್ ಜೊತೆ ಸಮ್ ಪೀಪಲ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ ವಾಟ್ಸಪ್ ಅಲ್ಲಿ. ಓಕೆ, मैंने इसीलिए So, कल डाला भी कि कुछ लोग next आए level. तो उनके लिए ಈ ಪರ್ಸನ್ ನರೇಂದ್ರ ಬಂದ್ಬಿಟ್ಟು ಟಿಕೆಟ್ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದ. ಇವ್ರು ಅಗ್ರಿನೇ ಮಾಡ್ಲಿಲ್ಲ ಬಿಡ್ಲಿಕ್ಕೆ, ಬಟ್ ಆಫ್ಟರ್ ಲಾಂಗ್ ಟೈಮ್ ಓಕೆ ಸೊ ಟಿಕೆಟ್ ತಗೊಂಡು ಮತ್ತೆ ಏನೋ ಲಫಡ ಆಗಿ I got sweaty in this climate. ವಾಪಸ್. ಸೊ ಹೋಗ್ತಾ ಇದೀವಿ. Thank you so much for ಪ್ಯಾನಿಕ್ ಆಗ್ಬಿಟ್ಟಿದೆ ಏನು? literally because ಇದು ಯಾವುದು ನಮ್ಮ ಕಂಟ್ರಿ ಇದನ್ನ. ಚಲೋ, ನೋ ಇಶ್ಯೂ. ಬಟ್ ಒಂದಂತೂ ನಿಜ, ನಮ್ಮ ಹತ್ರ ಇದಿತ್ತು ಅಂತಂದ್ರೆ ಯಾವ ಕಂಟ್ರಿ ಹತ್ರ ಇದ್ದಿದ್ದು? ಹೋಗ್ಬೋದು. ರೈಟ್ ಅಬ್ಸಲ್ಯೂಟ್ಲಿ. ಬಸ್ ಹಿಡಿದ್ವಿ. ಓಕೆ, ಬೆಳಿಗ್ಗೆ ಎಲ್ಲಿಂದ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ ನಾವು ವಿ ರೀಚ್ಡ್ ಹಿಯರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಇವಾಗ ನಾವು ಆ್ಯಕ್ಚುಲಿ ಲಂಚ್ಗೆ ಹೋಗಬೇಕು. ಬಸ್ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದೆ ಬಿಕಾಸ್ ನಾವು ಸಮ್ ಪೀಪಲ್ ಇದ್ವಿ. ಆ್ಯಂಡ್ ಒನ್ ಆಫ್ ಪರ್ಸನ್ ಇನ್ ಅವರ್ ಟೀಮ್ ಈ ಲಾಸ್ಟ್ ಇಸ್ ಟಿಕೆಟ್ ಲಾಸ್ಟ್ ಮಾಡ್ಕೊಂಡಿದ್ದ. ಅದಕ್ಕೋಸ್ಕರ ಸ್ವಲ್ಪ ಥಿಂಗ್ಸ್ ಎಲ್ಲ ಆಯಿತು. ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿ ನಾವು ಹೋಗ್ತಾ ಇದ್ದೀವಿ ಅವ್ರ ಜೊತೆಗೆ. ಬಟ್ ಒನ್ ಮೋರ್ ಥಿಂಗ್, ವಿ ಆರ್ ಯುನಿಟಿ. ಏನಕ್ಕಪ್ಪ ಅಂದರೆ ಯಾರೇ ಒಬ್ಬ ಪರ್ಸನ್ಗೆ ಏನೇ ಪ್ರಾಬ್ಲಮ್ ಆದರೂ ನಾವು ಸ್ಟ್ಯಾಂಡ್ ತೊಗೋಬೇಕು, ಜೊತೆಗಿರಬೇಕು. ಓಕೆ,
ಸೊ ಮೇ ಬಿ ದೇ ಫೀಲ್ ಗುಡ್ ಅಬೌಟ್ ಇಟ್. ಓಕೆ, ದೇ ಫೀಲ್ ಮೋರ್ ಲೈಕ್ ಪರ್ಸನ್ ನೇಚರ್ ಆಗಿರ್ತೀರಾ, ಯಾವ ಥರ ಇರ್ತೀರಲ್ವಾ, ಸೊ ಇಟ್ ಶೋಸ್. ಸೊ ಆ ಥರ ಬಿಟ್ಟು ಹೋಗಿ ಮನಸ್ಸು ಬರಲಿಲ್ಲ. ಸೊ ಅದಕ್ಕೋಸ್ಕರ ಟಿಕೆಟ್ನ ಮತ್ತೆ ತೊಗೊಂಡು ಅಮೌಂಟ್ ಇದು ಮಾಡಿ ತೊಗೊಂಡು ಮತ್ತೆ ಹೋದ್ವಿ. ಓಕೆ, ಆ್ಯಂಡ್ ದಿಸ್ ಇಸ್ ದ ಥಿಂಗ್. ರೈಟ್ ನಾವು ಇವಾಗ ಹೋಗ್ತಾ ಇದ್ದೀವಿ, ಕಾಣಿಸ್ತಿರ್ಬೋದು. ಓಕೆ, ಇಲ್ಲಿ ಹೈಕಿಂಗ್ ಮಾಡೋರು ಎಲ್ಲರೂ ಬರ್ತಾರೆ. ಓಕೆ, ಸೊ ಅದು ಏನಿಲ್ಲ, ಡೈರೆಕ್ಟ್ ಲಂಚ್ಗೆ ಹೋಗೋದು. ನಮ್ದೆಲ್ಲಿ ಜಾಗ ಐತಲ್ಲಿ. ಓಕೆ, ಸೊ ಅಲ್ಲಿ ಹೋಗ್ಬಿಟ್ಟು ಐ ವಿಲ್ ಸಿ ಯು ಅಗೇನ್. ಲಂಚ್ ಏನಿದೆ ನೋಡೋಣ. ಓಕೆ, ಮೇ ಬಿ ಲಂಚ್ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಆ್ಯಸ್ ಯೂಶ್ವಲಿ ಇಂಡಿಯನ್ ಕುಸೀನ್ ಇರುತ್ತೆ ಲಂಚ್ಗೆ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಇದು ಲೋಕಲ್ ಫುಡ್ಡು ಅದು ಇದು ಅಂತ. ಓಕೆ ಗೈಸ್, ವೆರಿ ಗುಡ್ ಈವ್ನಿಂಗ್ ಎವ್ರಿ ಒನ್. ಇಲ್ಲಿ ಇವಾಗ ಈವ್ನಿಂಗ್ ಆಗ್ತಿದೆ, ಅರೌಂಡ್ 6:37. ಆ್ಯಕ್ಚುಲಿ ಮಧ್ಯಾಹ್ನ ಬಂದು ನಾವು ಬಸ್ಸಿಂದ ಲೇಟಾಗಿ ಬಂದು, ಓಕೆ, ಕ್ಯಾಬಲ್ಲಿ ಬಂದು ಲೈಕ್ ರೀಚ್ ಆಗಿ ಊಟ ಗೀಟ ಮಾಡಿಕೊಂಡು, ಓಕೆ, ಲಂಚ್ ಗಿಂಚ್ ಮಾಡಿಕೊಂಡು, ಲೈಕ್ ಆಫ್ಟರ್ ದ್ಯಾಟ್ ನಾವು ಮತ್ತೆ ಹೋಟೆಲ್ಗೆ ಹೋದ್ವಿ. 1 hour ರೆಸ್ಟ್ ಮಾಡಿಕೊಂಡು ರೈಟ್ ನಾವು ಇವಾಗ ಹೊರಗಡೆ ಬಂದಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್ ಸ್ಟ್ರೀಟ್, ಶಾಪಿಂಗ್ ಮಾರ್ಕೆಟ್ ರೈಟ್ ನಾವು. ಸೊ ಶಾಪಿಂಗ್ ಮಾರ್ಕೆಟ್ಗೆ ಹೋಗಿ ಇಲ್ಲಿ 1-2 hours ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಲೇಟರ್ ಆನ್ ದ್ಯಾಟ್ ವಿ ವಿಲ್ ಗೋ ಅಗೇನ್ ರೂಮ್. ಲೆಟ್ಸ್ ಸಿ ಮಾರ್ಕೆಟಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಎಷ್ಟು ನಾನು ನಿಮಗೆ ತೋರ್ಸೋಕ್ಕಾಗುತ್ತೆ ಅಷ್ಟನ್ನು ನಾನು ನಿಮಗೆ ವಿಜುವಲಿ ತೋರಿಸ್ತೀನಿ. ಓಕೆ, ಸೊ ಏನಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಲೈಕ್ ಗ್ರೂಪ್ ಆಫ್ ಟೀಮ್ ಎಲ್ಲ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಫರ್ದರ್ ಏನೇನು ಎತ್ತದ ಏನೇನು ಅಂತ. ಓಕೆ, ಕಾಣಿಸ್ತಿರ್ಬೋದು ನಿಮಗೆ ಪ್ರತಿಯೊಬ್ಬರು. ಸೊ ಪ್ರಾಪರಾಗಿ ಶಾಪಿಂಗ್ ಸ್ಟ್ರೀಟ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋದು. ಸೊ ಇದು ಶಿವಮೊಗ್ಗ ಸರ್ ಇದ್ದಾರೆ. ಓಕೆ, ಸೊ ವಿ ವಿಲ್ ಸಿ ಯು ಅಗೇನ್ ಇನ್ ಶಾಪಿಂಗ್ ಸ್ಟ್ರೀಟ್. ಸೊ ಗೈಸ್, ಇಲ್ಲಿ ನೋಡ್ತಿರ್ಬೋದು ಶಾಪಿಂಗ್ ಸ್ಟ್ರೀಟ್ ಹೆಂಗಿದೆ ಏನಂತ. ಫುಲ್ ಆಫ್ ಲೈಟ್ಸ್. ಓಕೆ, ಶಾಪಿಂಗ್ अविनाश, 10 बजे मीटिंग है. हाँ डाल दिया मीटिंग में. हाँ डाल दिया. और श्री कृष्ण 10 बजे होटल पहुंच जाना. 10 साढ़े 10 तक सबका पार्ट दे दूंगा 2-2 मिनट. ठीक है. डन. ಸೊ और कौन है? अनमोल शिवम को तो बोल ही देना. ಶಾಪಿಂಗ್ ಗೀಪಿಂಗ್ ಮಾಡಿಕೊಂಡು ಪ್ರಾಪರ್ ಆಗಿ. ಓಕೆ, ಇವತ್ತು 10 o'clock ಮೀಟಿಂಗ್ ಇದೆ. ಕೃಷ್ಣ ಸರ್ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಫಾಲೋ ಅಪ್ ಮಾಡ್ಕೋ ಟೀಮ್ನ ಪ್ರಾಪರ್ ಆಗಿ. ಆ್ಯಂಡ್ ನಿಮಗೂ ಸಮ್ ಪಾರ್ಟ್ ಕೊಡ್ತೀವಿ 2 to 3 minutes ಅಂತ. ಓಕೆ, ಸೊ ಲೆಟ್ಸ್ ಲೈಕ್ ನಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅದನ್ನು ಶೇರ್ ಮಾಡೋಣ ಪ್ರತಿಯೊಬ್ಬರ ಹತ್ರನೂ, ಸೊ ದಟ್ ಅವರು ನೆಕ್ಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸಸ್ ಫೀಲ್ ಮಾಡಲಿ. ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದೆ ಇಲ್ಲಿ ಶಾಪಿಂಗ್ ಸ್ಟ್ರೀಟಲ್ಲಿ. ಸೊ ಗೈಸ್, ನಾವು ಇವಾಗ ಆ್ಯಕ್ಚುಲಿ ರೂಮಲ್ಲಿದ್ದೀವಿ. ಶಾಪಿಂಗ್ ಹೋಗ್ಬಿಟ್ಟು ಬಂದ್ವಿ, ಡಿನ್ನರ್ ಮಾಡಿಕೊಂಡು ಆಲ್ಮೋಸ್ಟ್ 9:30-10 ಆಗಿತ್ತು. ಲೇಟರ್ ದ್ಯಾಟ್ ಇಂಪಾರ್ಟೆಂಟ್ ಟ್ರೈನಿಂಗ್ ಇತ್ತು, ಮೀಟಿಂಗ್ ಇತ್ತು. ಸೊ ಬೇಸಿಕಲಿ ಲೀಡರ್ಸ್ ಜೊತೆ, ಓಕೆ, ಸೊ ಯಾರೆಲ್ಲ ನಮ್ಮ ಫೌಂಡರ್ಸ್ ಇದ್ದಾರೆ, ಓಕೆ, ಅವ್ರ ಜೊತೆ ಮತ್ತು ಕೆಲವೊಬ್ಬರು ಲೀಡರ್ಸ್ ಜೊತೆ. ಓಕೆ, ಸೊ ಕಂಪ್ಲೀಟ್ಲಿ ನಮ್ಮ ನಾರ್ಮಲ್ ಒಂದು ಲೈಕ್ ಆರ್ಗನೈಸೇಷನ್ಗೆ ಏನಿದೆ ಅವ್ರಿಗೆಲ್ಲರಿಗೂ ಒಂದು ಟ್ರೈನಿಂಗ್ ಇತ್ತು ಪ್ರಾಪರಾಗಿ ಇವತ್ತು ಅಬೌಟ್ ರಿಗಾರ್ಡಿಂಗ್ ನೆಕ್ಸ್ಟ್ ಇನ್ಸೆಂಟಿವ್ಸ್ ಬಗ್ಗೆ, ನೆಕ್ಸ್ಟು ಲೈಕ್ ಟ್ರಿಪ್ಸ್ ಬಗ್ಗೆ. ಸೊ ಐ ಹೋಪ್ ಪ್ರತಿಯೊಬ್ಬರು ಅದನ್ನು ಅಚೀವ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಶಾಪಿಂಗಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಬಂದೆಪ್ಪ ಅಂದರೆ, ಓಕೆ, ತುಂಬ ಏನು ಶಾಪಿಂಗ್ ಮಾಡಿಲ್ಲ. ಓಕೆ, ಬಟ್ ಫ್ಯೂ ಥಿಂಗ್ಸ್ ಏನು ನೆಸೆಸಿಟಿ ಇತ್ತು, ಇಂಪಾರ್ಟೆಂಟ್ ಇತ್ತು. ಓಕೆ, ಬಿಕಾಸ್ ಐ ಬಿಲೀವ್ ದ್ಯಾಟ್ ಲೈಕ್ ಇನ್ ಕ್ವಾಲಿಟಿ ಸ್ಪೆಂಡಿಂಗ್ ಮನಿ. ಸೊ ಅದಕ್ಕೋಸ್ಕರ ಸಮ್ ಶಾಪಿಂಗ್ ಮಾಡಿದೆ. ಲೈಕ್ ತೋರಿಸ್ತೀನಿ ನೋಡಿ. ಬೇಸಿಕಲಿ ಒಂದು ಜಾಕೆಟ್ ತೊಗೊಂಡೆ. ಓಕೆ, ಸೊ ಐ ಪರ್ಚೇಸ್ಡ್ ದಿಸ್ ಜಾಕೆಟ್, 2 jackets for someone person, okay, special, who is one of my teammate, because a person birthday ಬರ್ತಾ ಇದೆ. and I purchased some like something special for loved ones. Okay, so maybe I can't able to show this. Okay, this is a surprise gift for my loved ones, my family. Okay, so this is the thing. ಇಷ್ಟು ಶಾಪಿಂಗ್ ಮಾಡಿಕೊಂಡು ಆ್ಯಕ್ಚುಲಿ ಬಂದು ಟ್ರೈನಿಂಗ್ ಎಲ್ಲ ಮಾಡಿಕೊಂಡು. ಓಕೆ, ಸೊ ಇವಾಗ ಟೈಮ್ ಎಷ್ಟಾಗಿದೆ ಎಕ್ಸಾಕ್ಟ್ಲಿ ಅಂದರೆ ಅರೌಂಡ್ 1:46 ಟೈಮ್ ಆಗ್ತಿದೆ.
ಓಕೆ. ಸೊ ಇವಾಗ ಆ್ಯಕ್ಚುಲಿ ನಾಳೆ ಬೆಳಿಗ್ಗೆ ನಮ್ಮದು ಚೆಕ್-ಇನ್ ಇದೆ 11ಗೆ. 11 ಅಷ್ಟೊತ್ತಿಗೆ ನಾವು ರೆಡಿಯಾಗಿ ಆಲ್ರೆಡಿ ಹೋಗಿರಬೇಕು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಎವ್ರಿ ಟ್ರಿಪ್ಪಲ್ಲಿ ಇದಾಗೋದು ಒಂದೇ, ಮೆಸ್ಸಿ ರೂಮ್, ಮೆಸ್ಸಿ ಕ್ಲೋತ್ಸ್, ಓಕೆ, ವರ್ಕ್ ನೋಡ್ತಿರ್ಬೋದು ನೀವು, ಎವ್ರಿಥಿಂಗ್ ಮೆಸ್ಸಿ. ಓಕೆ, ಇವಾಗ ಲಗೇಜ್ ಪ್ಯಾಕ್ ಮಾಡೋದಿದೆಯಲ್ಲ, ಬಿಗ್ ಟಾಸ್ಕ್. ನಿಮಗೂ ಇದೇ ಥರ ಆಗುತ್ತೆ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಎವ್ರಿ ಟ್ರಿಪ್ಪಿಗೆ ನೀವು ಹೋದಾಗ, ಹೌದಾ ಇಲ್ಲ? ಸೊ ದಿಸ್ ಇಸ್ ದ ಮೇನ್ ಥಿಂಗ್ ಇಯರ್, ಲೈಕ್ ಪ್ಯಾಕ್ ಮಾಡಿಕೊಂಡು, ಓಕೆ, ಪ್ಯಾಕ್ ಮಾಡಿಕೊಂಡು 2 ಆಗ್ಬೋದು, 2:30 ಆಗ್ಬೋದು, ಮೇ ಬಿ ಕ್ಯಾನ್ ಟೇಕ್ ಸಮ್ 20-30 ಮಿನಿಟ್ಸ್, ನಾಟ್ ಮೋರ್ ದೆನ್ ದ್ಯಾಟ್. ಸೊ ಮುಗಿಸ್ಕೊಂಡು ಒಂದೊಳ್ಳೆ ಸ್ಲೀಪ್ ಮಾಡೋಣ. ಓಕೆ, ಲೈಕ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಏನೇನಿದೆ ಫರ್ದರ್ ಥಿಂಗ್ಸ್ ಮಾಡಿಕೊಂಡು ನೆಕ್ಸ್ಟ್ ಡೇ 3 ನಾಳೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಹೇಳಬೇಕು ಗೊತ್ತಿಲ್ಲ, ಬಟ್ ಆ್ಯಸ್ ಯೂಶ್ವಲಿ ರೂಮಿಗೆ ಬಂದೆ, ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು, ಸ್ಟಿಲ್ ಐ ಆಮ್ ಟಯರ್ಡ್, ಬಟ್ ಐ ಡೋಂಟ್ ವಾಂಟ್ ಟು ಸ್ಟಾಪ್. ದಟ್ ಈಸ್ ಮೈ ಓನ್ಲಿ ಮೈಂಡ್ ಸೆಟ್. ಸೊ ಅದಕ್ಕೋಸ್ಕರ ಇನ್ನೇನು ಲೈಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ ಜಸ್ಟ್ ಐ ಟುಕ್ ದಿಸ್. ಸೊ ಲೈಕ್ ಬೆಳಿಗ್ಗೆ ಎದ್ದು ರೆಡಿಯಾಗಿ ಪ್ರಾಪರಾಗಿ ಬಿಡಬೇಕಿಲ್ಲಿಂದ ಡೇ 3. ನಾಳೆ ಏನೇನಿದೆ ಲೆಟ್ ಸಿ, ನೆಕ್ಸ್ಟ್ ಲೆವೆಲೇ ಇರುತ್ತೆ. ಐ ಬಿಲೀವ್ ದ್ಯಾಟ್. ನಾಳೆನೂ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ಸಮ್ ಪೀಪಲ್ ಎಲ್ಲ ಹೋಗ್ತಿದ್ದಾರೆ ಆ್ಯಕ್ಚುಲಿ ಕಂಪ್ನಿ ಕಡೆಯಿಂದ. ಲೈಕ್ ಫ್ಯೂ ಡೇಸ್, 3 ಡೇಸ್ ಇತ್ತು. ಓಕೆ, ಆ್ಯಕ್ಚುಲಿ ಟ್ರಿಪ್ ಬಂದುಬಿಟ್ಟು, ಬಟ್ ಐ ಎಕ್ಸ್ಟೆಂಡೆಡ್. ಐ ಆಲ್ವೇಸ್ ಡೂ ದಿಸ್ ಬಿಕಾಸ್ ಐ ಲವ್ ಟ್ರಾವೆಲಿಂಗ್. ಲೈಕ್ 2-3 ಡೇಸ್ ಎಕ್ಸ್ಟ್ರಾ ಟೈಮ್ ಸಿಕ್ಕರೆ ಬೇರೆ ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡಿ, ಓಕೆ, ಎಂಜಾಯ್ ಮಾಡಿ ವಿತ್ ಪೀಪಲ್, ವಿತ್ ಟೀಮ್ ಹೋಗ್ಬೋದು ಅಂತ. ನಾನು ಒಬ್ಬನೇ ಇಲ್ಲ, ಸಮ್ ಪೀಪಲ್, ಅದರ್ ಪೀಪಲ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಜೊತೆಗೆ ಎಂಜಾಯ್ ಮಾಡೋಣ. ಓಕೆ, ನಾಳೆ ಸಮ್ ಪೀಪಲ್ ಹೋಗ್ತಿದ್ದಾರೆ, ಬಟ್ ನಾಳೆಯಿಂದ ನಂದು ಬೇರೆ ಐಟ್ನರಿ ಕಂಟಿನ್ಯೂ ಆಗುತ್ತೆ. ಓಕೆ, ವೇರ್ ಐ ವಿಲ್ ಎಂಜಾಯ್ ಮೈ ರೆಸ್ಟ್ ಆಫ್ ದ ಜರ್ನಿ ವಿತ್ ಅದರ್ ಲೀಡರ್ಸ್, ಅದರ್ ಮೆಂಟರ್ಸ್, ಅದರ್ ಟೀಮ್ಮೇಟ್ಸ್. ಸೊ ಬೇಸಿಕಲಿ ಅವರು ನಮ್ಮ ಆರ್ಗನೈಸೇಷನೇ, ಬಟ್ ಬೇಸಿಕಲಿ ಪರ್ಸ್ನಲಿ ದೇ ಆರ್ ಫ್ರಮ್ ಅದರ್ ಟೀಮ್ಸ್. ಸೊ ಬಾಯ್. ಗುಡ್ ನೈಟ್ ಹೇಳ್ಬೇಕಾ, ಗುಡ್ ಮಾರ್ನಿಂಗ್ ಹೇಳ್ಬೇಕಾ ಗೊತ್ತಿಲ್ಲ, ಬಟ್ ಮಜಾ ಬರ್ತಿದೆ ಲೈಫಲ್ಲಿ. ಓಕೆ, ಸೊ ನೀವು ಕೂಡ ಯಾವಾಗಲೂ ಬ್ಯುಸಿಯಾಗಿರಿ. ಡೋಂಟ್ ವಾಚ್ ಟೈಮ್ ನೋಡಿಬಿಟ್ಟು ಮನಸ್ಸಿನ ಮೂಡ್ ಇಟ್ಕೊಂಡು ಯಾವತ್ತೂ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಲೈಫ್ ಈಸ್ ಆಲ್ ಅಬೌಟ್ ಹಸ್ಲಿಂಗ್. ಲೈಫ್ ಈಸ್ ಆಲ್ ಅಬೌಟ್ ಹಸ್ಲಿಂಗ್, ಎಂಜಾಯಿಂಗ್. ಲೈಫ್ ಈಸ್ ಆಲ್ ಅಬೌಟ್ ಲೈಕ್ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಲವ್ಡ್ ಒನ್ಸ್ ಆಗಿರ್ಬೋದು, ಅವ್ರಿಗೋಸ್ಕರ ಏನು ಮಾಡೋಕ್ಕೂ ಓಕೆ, ಅವ್ರಿಗೊಂದು ಬೆಟರ್ ಲೈಫ್ ಕೊಡಲಿಕ್ಕೆ, ಅವ್ರಿಗೊಂದು ಬೆಸ್ಟ್ ಲೈಫ್ ಕೊಡಲಿಕ್ಕೆ ಏನೆಲ್ಲ ಮಾಡೋಕ್ಕಾಗುತ್ತೆ, ಓಕೆ, ಮಾಡು. ಇದೇ ಒಂದು ಟೈಮ್ ಇರೋದು ನಿನ್ನ ಹತ್ರ, ಮತ್ತೆ ಬರಲ್ಲ. ಜೀವನ ಒಂದೇ ಸತೆ ಬರೋದು, ಬಟ್ ಜೀವಿಸಿಲ್ಲ ಅಂದರೆ ಜೀವನನೇ ಅಲ್ಲ ಅದು, ನಾನು ಬಿಲೀವ್ ಮಾಡೋದು. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಟಿಲ್ ದೆನ್, ಗುಡ್ ನೈಟ್, ಬಾಯ್, ಸಿ ಯು, ಟೇಕ್ ಕೇರ್. ಮಾರ್ನಿಂಗ್ ಸಿಗೋಣ.